ಸರ್ ಏನಾಗಿದೆ ಅಂದರೆ ಮೊದಲು ನಾವೆಲ್ಲ ಚಿಕ್ಕ ಹುಡುಗರಲ್ಲಿದ್ದಾಗ ಇಲ್ಲೆಲ್ಲ ದೊಡ್ಡ ಮರ ಸಂಜಯ್ ಥಿಯೇಟ್ರ್ ರೋಡೆಲ್ಲ ದೊಡ್ಡ ದೊಡ್ಡ ಮರಗಳಿದ್ದವು ಸರ್. ಮಳೆ ಬಂದರೆ ನಮಗೆ ಮರನೇ ಆಸರೆ ಆಗಿತ್ತು. ಇವತ್ತೇನಾಗಿದೆ ಮರದ ಕೆಳಗಡೆ ನಿಂತ್ಕೊಂಡು ಪ್ರಾಣನೇ ಇಲ್ಲ ಅನ್ನೋ ಥರ ಆಗೋಗಿದೆ. ಬೆಂಗಳೂರಲ್ಲಿ ಯಾವ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಮರ ಕೊಂಬೆಗಳು ನೇತಾಡ್ತಿದೆ ಸರ್. ನಿಮ್ಗೆ ಇಲ್ಲೊಂದು ಈ ರೋಡ್ ಕಾರ್ನರ್ ಒಂದು ತೋರಿಸ್ಕೊಡ್ತೀನಿ. ಮರ ಆಲ್ರೆಡಿ ಆಗಲೇ ಕಟ್ಟೋದು 6 ತಿಂಗಳಾಯ್ತು ಸರ್. ನಾನು BBMPಗೆ ಕಂಪ್ಲೇಂಟ್ ಮಾಡಿದೆ, ನೋಡಿ ತಲೆ ಮೇಲೆ ಬೀಳುತ್ತೆ, ಮೊದಲು ಅದನ್ನು ತೆಗೀರಿ ಅಂತ. ಆ ವೈರಿಗೆ ತಗ್ಲಾಕೊಂಡು ಇನ್ನೂ ಒದಲಾಡ್ತಾ ಇದೆ. ಇವತ್ತವರೆಗೂ ತೆಗ್ದಿಲ್ಲ ಸರ್. 6 ಮಂತ್ಸ್ ಮೇಲಾಯಿತು. ಗಾಂಧಿ ಬಜಾರಲ್ಲೇ ಇವತ್ತವರೆಗೂ ತೆಗ್ದಿಲ್ಲ ಸರ್. ಮೊನ್ನೆ ಕತ್ರಗುಪ್ಪೆ ನಮ್ಮ ಮನೆ ಪಕ್ಕದ ರೋಡೇನೆ ಅದು. ಪಾಪ ಆ ಹುಡುಗನ ಮೇಲೆ ಬಿತ್ತು ಮರ. ಇವತ್ತು ಆ ಹುಡುಗ ಇನ್ನೂ ಬದುಕು ಬಾಳ್ಬೇಕಾದ ಮಕ್ಳುಗಳು ಆ ಥರ ಆಗ್ಬಿಟ್ಟಾಗ ನಾವು ಏನು ಮಕ್ಳಿಗೆ ನಾವು ಎಲ್ಲಿ ಅಂದರೆ ಮೊದಲು ನಾವೇನು ಮರದ ಕೆಳಗಡೆ ನಿಂತ್ಕೊಳ್ರಪ್ಪ ಮಳೆ ಬಂದ್ರಿ ಅಂತ ಹೇಳ್ತಾ ಇದ್ದೋ. ಇವತ್ತು ಮರದ ಕೆಳಗಡೆ ನಿಂತ್ಕೋಬೇಡಿ ಅನ್ನೋ ಹೇಳೋ ಪರಿಸ್ಥಿತಿಗೆ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಸರ್. ಅಲ್ಲ ಏನಾಗಿದೆ ಅಂದರೆ ಪರಿಸರ ಅಂತ ಹೇಳೋದು ಓಕೆ ಸರ್, ಪರಿಸರ ಬೇಕು, ನಾವು ಇಲ್ಲ ಅಂತ ಹೇಳಲ್ಲ. ಆದರೆ ಅದನ್ನು ನಾವು ನೋಡ್ಕೊಳ್ಳೋದಕ್ಕೂ ಜವಾಬ್ದಾರಿ ಇರಬೇಕಲ್ಲ ಸರ್. ಕಾರ್ಪೊರೇಷನ್ ಅವ್ರು ಏನಂತ ಹೇಳಿದ್ರೆ ಬರೀ ಮಳೆ ಬಂದಾಗ ಬರೀ ಮೋರಿಲಿ ನೀರು ಹೋಗ್ಬಿಟ್ರೆ ಸಾಕು ಅನ್ನೋ ಥರ ಇದೆ. ಅದಲ್ಲ, ಮರಗಳು ಯಾವ್ಯಾವ ಮರ ನಾವು ಸರ್ ಇವಾಗ ನೋಡಿ ಕೆಲವು ಕಡೆ ಎಲ್ಲ ನಾವು ಮರಗಳು ಇಟ್ಟಿದ್ದೀವಿ, ಗಿಡಗಳನ್ನ. ಈ ಪುನೀತ್ ರಾಜ್ಕುಮಾರ್ ಬರ್ತಡೇ ಆದಾಗ ಒಂದೊಂದು ಮರ ನಾವು ಸಸಿ ತಂದು ನೆಡ್ತೀವಿ ಸರ್. ಯಾಕೆಂದರೆ ಮರ ಗಿಡ ಬೆಳೆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ. ಅದು ನಮಗೆ ತೊಂದರೆ ಆಗುತ್ತೆ ಅಂದಾಗ ನಾವು ಅದನ್ನು ಕೆಲವು ಕಟ್ ಮಾಡಬೇಕಾಗುತ್ತೆ ಸರ್. ಈಗ ಕ್ಯಾನ್ಸರ್ ಬಂದಾಗ ಹೆಂಗೆ ನಾವು ಕೈ ಕಟ್ಟು ಯಾಕೆ ಆ ಭಾಗ ನಾವು ತೆಗಿತೀವೋ ಆ ಥರ ಈ ಮರಗಳು ಒಣಗೋಗಿರೋವಾಗ ತೆಗೆದು ಅದಕ್ಕೆ ಕಾರ್ಪೊರೇಷನ್ನವರು ಮೊದಲು ಕೇರ್ ತೊಗೊಂಡ್ರೆ ಬದುಕುತ್ತೆ ಸರ್. ನಮ್ಮ DK ಶಿವಕುಮಾರ್ ಸಾಹೇಬರು ನಗರಾಭಿವೃದ್ಧಿ ಸಚಿವರು ಅವರು ಆದಷ್ಟು ಇದನ್ನು ನೋಡಿ ಬೇಗ ಮಾಡಿಸಿದ್ರೆ ಒಳ್ಳೆಯದು. ಒಳ್ಳೆ ಕೆಲಸ ನಡೀತಿರೋವಾಗ ಇದು ಒಂದು ಸಣ್ಣ ಪುಟ್ಟ ಆದಾಗ ಕೆಟ್ಟ ಹೆಸರು ಬರುತ್ತೆ ಸರ್. ರಾಜಣ್ಣ ಅಂತ, ದಯವಿಟ್ಟು ತಪ್ಪೇರಿ ಸರ್. ಏನಾಗಿದೆ ಅಂದರೆ ಮೊದಲು ನಾವೆಲ್ಲ ಚಿಕ್ಕ ಹುಡುಗರಲ್ಲಿದ್ದಾಗ ಇಲ್ಲೆಲ್ಲ ದೊಡ್ಡ ಮರ ಸಂಜಯ್ ಥಿಯೇಟ್ರ್ ರೋಡೆಲ್ಲ ದೊಡ್ಡ ದೊಡ್ಡ ಮರಗಳಿದ್ದವು ಸರ್. ಮಳೆ ಬಂದರೆ ನಮಗೆ ಮರನೇ ಆಸರೆ ಆಗಿತ್ತು. ಇವತ್ತೇನಾಗಿದೆ ಮರದ ಕೆಳಗಡೆ ನಿಂತ್ಕೊಂಡು ಪ್ರಾಣನೇ ಇಲ್ಲ ಅನ್ನೋ ಥರ ಆಗೋಗಿದೆ. ಬೆಂಗಳೂರಲ್ಲಿ ಯಾವ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಮರ ಕೊಂಬೆಗಳು ನೇತಾಡ್ತಿದೆ ಸರ್. ನಿಮ್ಗೆ ಇಲ್ಲೊಂದು ಈ ರೋಡ್ ಕಾರ್ನರ್ ಒಂದು ತೋರಿಸ್ಕೊಡ್ತೀನಿ. ಮರ ಆಲ್ರೆಡಿ ಆಗಲೇ ಕಟ್ಟೋದು 6 ತಿಂಗಳಾಯ್ತು ಸರ್. ನಾನು BBMPಗೆ ಕಂಪ್ಲೇಂಟ್ ಮಾಡಿದೆ, ನೋಡಿ ತಲೆ ಮೇಲೆ ಬೀಳುತ್ತೆ, ಮೊದಲು ಅದನ್ನು ತೆಗೀರಿ ಅಂತ. ಆ ವೈರಿಗೆ ತಗ್ಲಾಕೊಂಡು ಇನ್ನೂ ಒದಲಾಡ್ತಾ ಇದೆ. ಇವತ್ತವರೆಗೂ ತೆಗ್ದಿಲ್ಲ ಸರ್. 6 ಮಂತ್ಸ್ ಮೇಲಾಯಿತು. ಗಾಂಧಿ ಬಜಾರಲ್ಲೇ ಇವತ್ತವರೆಗೂ ತೆಗ್ದಿಲ್ಲ ಸರ್. ಮೊನ್ನೆ ಕತ್ರಗುಪ್ಪೆ ನಮ್ಮ ಮನೆ ಪಕ್ಕದ ರೋಡೇನೆ ಅದು. ಪಾಪ ಆ ಹುಡುಗನ ಮೇಲೆ ಬಿತ್ತು ಮರ. ಇವತ್ತು ಆ ಹುಡುಗ ಇನ್ನೂ ಬದುಕು ಬಾಳ್ಬೇಕಾದ ಮಕ್ಳುಗಳು ಆ ಥರ ಆಗ್ಬಿಟ್ಟಾಗ ನಾವು ಏನು ಮಕ್ಳಿಗೆ ನಾವು ಎಲ್ಲಿ ಅಂದರೆ ಮೊದಲು ನಾವೇನು ಮರದ ಕೆಳಗಡೆ ನಿಂತ್ಕೊಳ್ರಪ್ಪ ಮಳೆ ಬಂದ್ರಿ ಅಂತ ಹೇಳ್ತಾ ಇದ್ದೋ. ಇವತ್ತು ಮರದ ಕೆಳಗಡೆ ನಿಂತ್ಕೋಬೇಡಿ ಅನ್ನೋ ಹೇಳೋ ಪರಿಸ್ಥಿತಿಗೆ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಸರ್. ಅಲ್ಲ ಏನಾಗಿದೆ ಅಂದರೆ ಪರಿಸರ ಅಂತ ಹೇಳೋದು ಓಕೆ ಸರ್, ಪರಿಸರ ಬೇಕು, ನಾವು ಇಲ್ಲ ಅಂತ ಹೇಳಲ್ಲ. ಆದರೆ ಅದನ್ನು ನಾವು ನೋಡ್ಕೊಳ್ಳೋದಕ್ಕೂ ಜವಾಬ್ದಾರಿ ಇರಬೇಕಲ್ಲ ಸರ್. ಕಾರ್ಪೊರೇಷನ್ ಅವ್ರು ಏನಂತ ಹೇಳಿದ್ರೆ ಬರೀ ಮಳೆ ಬಂದಾಗ ಬರೀ ಮೋರಿಲಿ ನೀರು ಹೋಗ್ಬಿಟ್ರೆ ಸಾಕು ಅನ್ನೋ ಥರ ಇದೆ. ಅದಲ್ಲ, ಮರಗಳು ಯಾವ್ಯಾವ ಮರ ನಾವು ಸರ್ ಇವಾಗ ನೋಡಿ ಕೆಲವು ಕಡೆ ಎಲ್ಲ ನಾವು ಮರಗಳು ಇಟ್ಟಿದ್ದೀವಿ, ಗಿಡಗಳನ್ನ. ಈ ಪುನೀತ್ ರಾಜ್ಕುಮಾರ್ ಬರ್ತಡೇ ಆದಾಗ ಒಂದೊಂದು ಮರ ನಾವು ಸಸಿ ತಂದು ನೆಡ್ತೀವಿ ಸರ್. ಯಾಕೆಂದರೆ ಮರ ಗಿಡ ಬೆಳೆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ. ಅದು ನಮಗೆ ತೊಂದರೆ ಆಗುತ್ತೆ ಅಂದಾಗ ನಾವು ಅದನ್ನು ಕೆಲವು ಕಟ್ ಮಾಡಬೇಕಾಗುತ್ತೆ ಸರ್. ಈಗ ಕ್ಯಾನ್ಸರ್ ಬಂದಾಗ ಹೆಂಗೆ ನಾವು ಕೈ ಕಟ್ಟು ಯಾಕೆ ಆ ಭಾಗ ನಾವು ತೆಗಿತೀವೋ ಆ ಥರ ಈ ಮರಗಳು ಒಣಗೋಗಿರೋವಾಗ ತೆಗೆದು ಅದಕ್ಕೆ ಕಾರ್ಪೊರೇಷನ್ನವರು ಮೊದಲು ಕೇರ್ ತೊಗೊಂಡ್ರೆ ಬದುಕುತ್ತೆ ಸರ್. ನಮ್ಮ DK ಶಿವಕುಮಾರ್ ಸಾಹೇಬರು ನಗರಾಭಿವೃದ್ಧಿ ಸಚಿವರು ಅವರು ಆದಷ್ಟು ಇದನ್ನು ನೋಡಿ ಬೇಗ ಮಾಡಿಸಿದ್ರೆ ಒಳ್ಳೆಯದು. ಒಳ್ಳೆ ಕೆಲಸ ನಡೀತಿರೋವಾಗ ಇದು ಒಂದು ಸಣ್ಣ ಪುಟ್ಟ ಆದಾಗ ಕೆಟ್ಟ ಹೆಸರು ಬರುತ್ತೆ ಸರ್. ರಾಜಣ್ಣ ಅಂತ, ದಯವಿಟ್ಟು ತಪ್ಪೇರಿ